ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಫಸ್ಟ್ ವ್ಲಾಗ್ ಅಲ್ವಾ, ಸೊ ನಂಗೆ ತುಂಬ ಖುಷಿ ಆಗ್ತಿದ್ದೆ. ಕಾಮೆಂಟ್ಸ್ ಎಲ್ಲ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಬೇಡಿ, ಓಕೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಓಕೆ. ಕಮಾನ್, ಲೆಟ್ಸ್ ಡು. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಇವಾಗ ತಾನೇ ಸ್ಕೂಲಿಂದ ಬಂದೆ. ನಮ್ಮ ಸ್ಕೂಲ್ ಹೆಸರು ಬಂದು ನ್ಯೂ ಸೆಂಟ್ ಮೇರಿಸ್ ಪಬ್ಲಿಕ್ ಹೈಸ್ಕೂಲ್, ಓಕೆ. ಇವಾಗ ನಾನೇನಂತ ಮಾತಾಡಬೇಕಂದ್ರೆ, ಜುಲೈ 10 ಬರೋ ಫ್ರೈಡೆ. ಈ ಫ್ರೈಡೆ ಏನಂತ ಅಂದರೆ ನನ್ನ ಬರ್ತಡೇ ಇರುತ್ತೆ ಗೈಸ್. ನಾನು ಲಿಂಕ್ ಬಯೋದಲ್ಲಿ ನಮ್ಮ ಲೊಕೇಶನ್ ಕಳಿಸಿರ್ತೀವಿ. ಸೊ ಬನ್ನಿ, ಓಕೆನಾ. ಬರೋಕ್ಕೆ ಟ್ರೈ ಮಾಡಿ, ಬರೋಕ್ಕಾದ್ರೆ ಬನ್ನಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಓಕೆ. ಅವ್ರವ್ರ ಕೆಲಸ ಇರುತ್ತೆ ಅವ್ರವ್ರ ಮನೇಲೆ. ಸೊ ಓಕೆ, ಬನ್ನಿ. ನೆಕ್ಸ್ಟು ಇವಾಗ ತಾನೇ ಬಂದೆ. ಫ್ರಿಜ್ಜಲ್ಲಿ ಏನಿದೆ ನೋಡೋಣ ಬನ್ನಿ. ನೋಡಿ, ಹಾಲಿದೆ, ಓಕೆ ಗೈಸ್. ನಾವಿವಾಗ ಫ್ರಿಜ್ಜಲ್ಲಿ ಸ್ವಲ್ಪ ಮಿಲ್ಕ್ ಇತ್ತು, ಸೊ ನಾವು ಹಾಲು ಮಾಡಿಕೊಂಡು ಬೂಸ್ಟ್ ಕುಡಿಯೋಣ ನಾನು. ಸೊ ಬೂಸ್ಟ್ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಸೊ ಇವಾಗ ಏನಪ್ಪ ವಿಷಯ ಅಂತ ಹೇಳ್ತೀನಿ ನಾನು, ಓಕೆ. ಈಗ ಏನು ವಿಷಯ ಅಂದರೆ, ನಮ್ಮಮ್ಮ ಇದ್ದಾರಲ್ಲ, ನಮ್ಮಮ್ಮ ಕೆಲಸ ಮಾಡ್ತಿರೋ ಬ್ಯೂಟಿ ಪಾರ್ಲರಲ್ಲಿ ಬಂದು, ನಮ್ಮಮ್ಮ ಹೋಗ್ತಾರಲ್ಲ ಆ ಬ್ಯೂಟಿ ಪಾರ್ಲರಲ್ಲಿ ಬಂದು ನಿಮಗೆ ಒಂದು ಸೋಪ್ ಕೊಡ್ತಾರೆ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಡು. ನೋಡಿ, ಡೇ ಸೋಪು, ನೈಟ್ ಸೋಪು, ಈ ಥರ ವೆರೈಟಿ ಆಫ್ ಸೋಪ್ಸ್ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ. ಸೊ ನೀವು ನೈಟ್ ಸೋಪು ನೈಟಲ್ಲಿ ಹಾಕ್ಕೋಬೇಕು, ಡೇ ಸೋಪು ಡೇಯಲ್ಲಿ ಹಾಕ್ಕೋಬೇಕು. ನೀವು ಆ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾಮೂಲಿ ಸೋಪ್ ಹಾಕ್ತಿರಲ್ಲ, ಆ ಥರನೇ ಈ ಸೋಪು ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ರೆ ಹೋಮ್ ಮೇಡ್ ಸೋಪ್ ಇದು. ಏನೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಫೇಸ್ಗೆ, ಓಕೆ. ಏನಾದರೂ ಡಾರ್ಕ್ ಸರ್ಕಲ್ಸು ಆ ಥರ ಈ ಥರ ಏನಾದರೂ ಇದ್ದರೆ ನೀವು ಬರ್ಬೋದು. ಬಯೋಲಿಂಕಲ್ಲಿ ನಾನು ನಮ್ಮಮ್ಮ ಅವ್ರ ಮೇಡಮ್ ಬ್ಯೂಟಿ ಪಾರ್ಲರು ತೋರಿಸ್ತೀನಿ, ಓಕೆನಾ. ಸದ್ಯಕ್ಕೆ ಇವಾಗ ಈ ಸೋಪ್ ಇದೆಯಲ್ಲ, ಈ ಸೋಪ್ ರಿಸಲ್ಟ್ ನಿಮಗೆ 100% ಯೂಸ್ ಆಗುತ್ತೆ ಫ್ರೆಂಡ್ಸ್. ನನಗೆ ಇವಾಗ ಬೇರೆ ಬ್ಯೂಟಿ ಪಾರ್ಲರ್ಸಲ್ಲೆಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಅಮ್ಮ ಹೋಗ್ತಿರೋ ಬ್ಯೂಟಿ ಪಾರ್ಲರ್ಗಂತೂ ಇದು 100% ವರ್ಕ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಿದ್ದೀನಿ ನಾನು, ಓಕೆನಾ. ಆ ಬ್ಯೂಟಿ ಪಾರ್ಲರ್ ನೇಮ್ ಬಂದುಬಿಟ್ಟು ಮಮತಾ ಶೆಟ್ಟಿ ಬ್ಯೂಟಿ ಪಾರ್ಲರ್ ಅಂತ. ನಾನು ಬಯೋ ಲಿಂಕಲ್ಲಿ ನೋಡಿದ್ರೆ ಲೊಕೇಶನ್ ಸೆಂಡ್ ಮಾಡಿರ್ತೀನಿ ನಿಮಗೆ, ಓಕೆ. ಸೊ ಇವಾಗ ಏನಂದ್ರೆ ಅವ್ರ ನಂಬರ್ ಕೊಡಿ, ಆ ಥರ ಈ ಥರ ಕೊಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಜಾಸ್ತಿ ಕಾಲ್ಸ್ ಬರ್ತಲ್ಲ ದಿನಕ್ಕೆ, ಸೊ ಜಾಸ್ತಿ ಅಂದರೆ ಒಂದು 1000 ಮೇಲೂ ಇರ್ಬೋದು ಫ್ರೆಂಡ್ಸ್, ಅಷ್ಟೊಂದು ಕಾಲ್ಸ್ ಬರ್ತವೆ. ಅದರಲ್ಲಿ ಹೆಂಗೆ ರಿಸೀವ್ ಮಾಡೋದು ಹೇಳಿ. ಸೊ ಅದಕ್ಕೆ ನಾನು ನಂಬರ್ ಕೊಡ್ತೀನಿ, ಅದರಲ್ಲಿ ಏನೇನು ಬೇಕು ಅಂತ ಟ್ಯಾಪ್ ಮಾಡಿಬಿಟ್ಟು ವಾಯ್ಸ್ ಮೆಸೇಜ್ ಮಾಡಿಬಿಡಿ, ಓಕೆನಾ. ಸೊ ಏನೇನು ಆಫರ್ ಬಿಟ್ಟಿದ್ದೀರ ಅಂತ ಹೇಳ್ತೀನಿ ಬನ್ನಿ. ನಿಮ್ಗೆ ಮೇಕಪ್ ಹೇರ್ಸ್ಟೈಲ್ ಬೇಕು ಅಂದರೆ ಓನ್ಲಿ 500 ರುಪೀಸ್, ಓಕೆ. ನೆಕ್ಸ್ಟ್ ಫುಲ್ ಮೇಕಪ್ ಬೇಕಂದರೆ 1500 ರುಪೀಸ್, ಓಕೆ. ನೆಕ್ಸ್ಟ್ ಪ್ರೋಟೀನ್ ಪೌಡರ್ ನೀವು 1 ತಗೊಂಡ್ರೆ 2 ಫ್ರೀ ಕೊಡ್ತಿದ್ದಾರೆ. 1 ಲಿಪ್ ಬಾಮ್ ತಗೊಂಡ್ರೆ 2 ಲಿಪ್ ಬಾಮ್ ಕೊಡ್ತಿರ್ತಾರೆ ಫ್ರೀ, ಓಕೆ ಫ್ರೆಂಡ್ಸ್. ಇಷ್ಟು ಆಫರ್ ಎಲ್ಲೂ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್, ಸಾಧ್ಯನೇ ಇಲ್ಲ. ಇಷ್ಟು ಆಫರ್ ಎಲ್ಲೂ ಕೊಡೋಲ್ಲ. ಅಂದರೂ ನಮ್ಮ ಅಮ್ಮ ಅವ್ರ ಮೇಡಮ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಫ್ರೆಂಡ್ಸ್. ಪಾಪ ಜನಗಳಿಗೋಸ್ಕರ ತ್ಯಾಗ ಮಾಡ್ತಾರೋ ಹೊರತು ಅವ್ರು ಬೈದ್ರು ಇವ್ರು ಬರ್ದು ಎಷ್ಟು ಹಂಗೆಲ್ಲ ಇಕ್ಕೊಂಡಲ್ಲ ಅವ್ರ ಮನಸ್ಸಲ್ಲಿ, ಓಕೆನಾ. ಸೊ ಬನ್ನಿ, ಇವಾಗ ನಿಮಗೆ ಯಾವ ಕಾರ್ಟೂನ್ ಇಷ್ಟ ಅಂತ ಬಯೋಲಿಂಕ್ ಕಾಮೆಂಟಲ್ಲಿ ಶೇರ್ ಮಾಡಿರಿ, ಓಕೆನಾ. ಕಮೆಂಟ್ ಮಾಡಿರಿ, ಓಕೆನಾ. ಬನ್ನಿ ನೋಡೋಣ. ಹಾಂ, ಓಕೆ. ನೆಕ್ಸ್ಟ್ ಏನಪ್ಪ ವಿಷಯ ಅಂದರೆ, ಆವಾಗಲೇ ಹೇಳ್ದಂಗೆ ನಮ್ಮ ಅಮ್ಮನ ಬ್ಯೂಟಿ ಪಾರ್ಲರಲ್ಲಿ ಇಷ್ಟು ಕೊಡ್ತಾರಲ್ವ ಫ್ರೆಂಡ್ಸ್, ಈ ಥರನೇ ನೀವೇನು ಮಾಡಬೇಕಂದ್ರೆ ಬರಬೇಕು, ಬ್ಯೂಟಿ ಪಾರ್ಲರ್ ಲೊಕೇಶನ್ ಇರ್ತಾರಲ್ಲ ಅಲ್ಲಿ ಬರಬೇಕು. ಮತ್ತು ನಾನು ಕೊಡೋ ನಂಬರಿಗೆ ಫೋನ್ ಮಾಡಬೇಕು, ಎಲ್ಲಿ ನಿಮ್ಮ ಬ್ಯೂಟಿ ಪಾರ್ಲರ್ ಅಂತ. ಅವರು ಆಚೆ ಬರ್ತಾರೆ, ಆವಾಗಲ್ಲಿ ಹೋಗ್ಬೋದು ನೀವು ಆರಾಮಾಗಿ. ಫುಲ್ ರಶ್ ಇರುತ್ತೆ ಫ್ರೆಂಡ್ಸು, ಬೇಜಾರು ಮಾಡ್ಕೋಬೇಡಿ ನೀವು. ಯಾಕಂದರೆ ಅಷ್ಟು ಫೇಮಸ್ ಆಗಿದೆ ಅಂತ ಅರ್ಥ, ಓಕೆ. ನಾನೇನು ಓವರ್ಸಿದ್ರೆ ಕ್ಷಮಿಸ್ಬಿಡಿ ಫ್ರೆಂಡ್ಸ್, ಓಕೆ. ನನ್ನ ಅಭಿಪ್ರಾಯದಿಂದ ನಾನು ಹೇಳ್ತಿದ್ದೀನಿ, ಓಕೆ. ನನಗೆ ಅನಿಸಿರೋ ಥರ ಹೇಳ್ತಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದನ್ನ ಹೇಳ್ತಿದ್ದೀನಿ, ಓಕೆನಾ ಫ್ರೆಂಡ್ಸ. ಸೊ
ಪ್ರಾಡಕ್ಟ್ ಸಖತ್ತಾಗಿದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ ನಿಮಗೆ. ಒಂದರಿಂದ ಒಂದು ಎ ಟು ಝೆಡ್ವರೆಗೂ ಆಟೋಳವರೆಗೂ ಎಲ್ಲ ನಿಮಗೆ ಆಫರ್ ಕೊಡ್ತಾನೆ ಅವರೇ ಫ್ರೆಂಡ್ಸ್. ಓಕೆ, ಒಂದು ಬೈಕೊಳೋದು ಥರ ಎಲ್ಲ ಇಲ್ಲವೇ ಇಲ್ಲ. ನಿಮ್ಮ ಮನಸ್ಸಿಗೆ ಆ ಬ್ಯೂಟಿ ಪಾರ್ಲರ್ ಬಂದರೆ ನೀವು ಏನಂತ ಆ ಸರ್ವೆಂಟ್ಸು ಬ್ಯೂಟಿಫುಲ್ ಆಗಿದೆ ಮಾತ್ರ. ಆ ಬ್ಯೂಟಿ ಪಾರ್ಲರ್ಗೆ ಹೋದರೆ ನೀವು ಪೀಸ್ಫುಲ್ಲಾಗಿರ್ಬೋದು ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಹಾಲಿಕ್ಕಿದ್ನಲ್ವ ನೋಡೋಣ. ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ನೀವೇ ಹೇಳಿ ಫ್ರೆಂಡ್ಸ್. ಇಷ್ಟೆಲ್ಲ ಹೇಳಿದ್ರು ನೀವು ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗುಡ್ ಇದಲ್ವ ನೀವು, ಗುಡ್ ಸಬ್ಸ್ಕ್ರೈಬ್ಸ್ ಅಲ್ವ ನೀವು, ಗುಡ್ ಫ್ರೆಂಡ್ಸ್, ಗುಡ್ ಸಿಸ್ಟರ್ಸ್, ಗುಡ್ ಫಾದರ್ಸ್, ಗುಡ್ ಮದರ್ಸ್ ಅಲ್ವಾ ನೀವೆಲ್ಲರೂ. ಸೊ ಪ್ಲೀಸ್ ಗಾಯ್ಸ್, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ. ಓಕೆನಾ, ಬನ್ನಿ. ನಮ್ಮಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನೇ ಹಾಲು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತೀನಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀನಿ. ಓಕೆಯಾ, ನಾನಿವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಪ್ರ್ಯಾಂಕಪ್ಪ ಅಂತ ಹೇಳಿದ್ರೆ ಹಸಿಟ್ಟು ಇರುತ್ತಲ್ಲ, ಗೋಧಿ ಹಸಿಟ್ಟು, ಅರಿಶಿನ ಅದೆಲ್ಲ ಮಿಕ್ಸ್ ಮಾಡಿ ಒಂಥರ ಬಾತ್ರೂಮ್ ಥರ ಅನಿಸ್ಬಿಟ್ಟು ಬೆಕ್ಕನ್ನ ಬಿಟ್ಟುಬಿಟ್ಟು ಅದ್ರ ಮೇಲೆ ಹಾಕೋಕ್ಕೆ. ಆವಾಗ ಅವಳು ಒಂಥರ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಅಂದ್ಕೊಂಡೆ. ಸೊ ಅವಳಿಗೆ ಟ್ಯೂಷನ್ ಲೇಟ್ ಆಯ್ತಲ್ವ, ಅವಳು ಹೋಗ್ಬಿಟ್ಲು. ಸೊ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವಳು ಬಂದಮೇಲೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಮ್ಮಮ್ಮ ಬಂದಮೇಲೆ ಅವ್ರನ್ನೂ ತೋರಿಸ್ತೀನಿ. ಓಕೆ, ಸೊ ಬಂದಿದ್ದ ತಕ್ಷಣ ಟಯರ್ಡ್ ಆಗಿರ್ತೀನಲ್ಲ, ಸೊ ಸ್ವಲ್ಪ ಬೂಸ್ಟ್ ತೊಗೊಂಡ್ಬರ್ತೀನಿ. ನೀವು ಹಾಲು ಕುಡಿತೀರಾ, ಟೀ ಕುಡಿತೀರಾ, ಆರ್ ಅಕಸ್ಮಾತ್ ನೀವು ಕಾಫಿ ಕುಡಿತಿದ್ರೆ ಯಾವ ಬ್ರ್ಯಾಂಡ್ ಕುಡಿತಿದ್ದೀರಾ, ಟೀ ಕುಡಿತಿದ್ರೆ ಯಾವುದು, ರೆಡ್ ರೋಸಸ್ ಆ ಥರ ಇದೆ, ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ಓಕೆ, ಬೂಸ್ಟ್ ಆದರೆ, ಹಾರ್ಲಿಕ್ಸ್ ಆದರೆ ನೀವು ಯಾವ ಪೌಡರ್ ವಿತ್ ಮಿಲ್ಕ್ ಕುಡಿದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನು ಬೂಸ್ಟ್ ರೆಡಿ ಆಗಿದೆ. ಸೊ ಅವಾಗಲೇ ಹೇಳ್ದಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ, ಬಟ್ ಅವಳು ಬಂದಿಲ್ಲ. ಓಕೆ, ನಾಳೆ ಪ್ರ್ಯಾಂಕ್ ಮಾಡೋಣ. ಓಕೆನಾ, ಏನು ಮಾಡೋಣ ಹೇಳಿ ನೀವೇ. ಏನಾದರೂ ಡೈಲಿ ಏನಾದರೂ ಪ್ರ್ಯಾಂಕ್ ಮಾಡೋಕ್ಕೆ ಕಮೆಂಟ್ ಹಾಕ್ತೀರಿ. ಓಕೆ, ನಾನು ಅದನ್ನು ಅವಳ ಮೇಲೆ ಮಾಡ್ತೀನಿ. ಓಕೆನಾ, ಇನ್ನು ಪಲ್ಲವಿ ಅಂತ ನನ್ನ ಫ್ರೆಂಡ್ ಇದ್ದಾಳೆ. ನಾನು ಮೋನಿಶಾ ಮೇಲೆ ಪ್ರ್ಯಾಂಕ್ ಮಾಡ್ತಿರೋದು, ಪಲ್ಲವಿ ಇಲ್ಲಾಂದರೆ ಅವಳ ಮೇಲೂ ಪ್ರ್ಯಾಂಕ್ ಮಾಡ್ತಿದ್ದೆ. ಇಷ್ಟೊತ್ತಿಗೆ 5-6 ಆಗೋಗ್ತಿತ್ತು ಅವಳ ಮೇಲೆ ಪ್ರ್ಯಾಂಕು. ಅವಳೇನಾದರೆ ಸಣ್ಣ ಪುಟ್ಟಕ್ಕೆಲ್ಲ ಹೆದರ್ಕೊತಾಳೆ. ಸೊ ಅವಳ ಮೇಲೆ ಪ್ರ್ಯಾಂಕ್ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಅದಕ್ಕೆ ಅವಳ ತಂಗಿನೂ ಇದ್ಲು, ಅವಳ ಮೇಲೂ ಪ್ರ್ಯಾಂಕ್ ಮಾಡ್ತಿದ್ದೆ. ಬಟ್ ಅವರಿಬ್ಬರು ಇವಾಗ ಅವ್ರ ಅಜ್ಜಿ ಮನೆ ಮೇಲೆ ಇರೋದು. ಅವರಿಬ್ಬರು ಏನಂದರೆ ಅವರ ಬರ್ತಾರೆ, ಸಂಡೇ ಪ್ರ್ಯಾಂಕ್ ಮಾಡೋಣ. ಓಕೆ, ಅವಳ ಮೇಲೆ ನಾಳೆ ಮೋನಿಶಾ ಮೇಲೆ ಪ್ರ್ಯಾಂಕ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ನಮ್ಮಮ್ಮ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ.